नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। किसान कारखाने के खिलाफ बकाया भुगतान न करने के विरोध में प्रदर्शन कर रहे थे। मकावली हेमगिरी शुगर फैक्ट्री पर किसानों का प्रति टन गन्ने के लिए 50 रुपए बकाया है। किसान कारखाने के खिलाफ कोड़े, शंख और कुल्हाड़ी लेकर विरोध प्रदर्शन कर रहे हैं। मांड्या में KR पेट मिनी असेंबली हॉल के सामने विरोध प्रदर्शन। राज्य की कुछ फैक्ट्रियों ने किसानों को सरकार द्वारा घोषित 50% राशि का भुगतान पहले ही कर दिया है। मकावली हेमावती शुगर फैक्ट्री अकेली ऐसी फैक्ट्री नहीं है जिसे किसानों को नहीं दिया गया है, बल्कि इस मामले को अदालत में ले जाया जा रहा है। तत्काल रोक आदेश वापस लें और किसानों को बकाया राशि का तत्काल भुगतान करें। किसानों ने चेतावनी दी है कि बकाया राशि का भुगतान किए बिना वे कारखाने को शुरू नहीं होने देंगे। ಆತ್ಮಸಾಕ್ಷಿನೂ ಇದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ನಡ್ಕೋಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಕಾಂಗ್ರೆಸ್ಸೂ ಇಲ್ಲ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಲಿಲ್ಲ. 20 ತಿಂಗಳ ಆಡಳಿತದಲ್ಲಿ ಅವರ ಅವಧಿ ಮುಗಿದ ಮೇಲೆ ಕೊಡಲಿಲ್ಲ. ಯಡಿಯೂರಪ್ಪನವರು ಕೇಳಿದ್ರು, ಕುಮಾರಸ್ವಾಮಿನೂ ಕೇಳಿದ್ರು. ಸರ್ಕಾರ ರಾಜ್ಯಪಾಲರ ಆಳ್ವಿಕೆ ನೀಡಿ ಆ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಯ್ತದೆ ಅಂತ ಹೇಳಿ 5,000 ಜನನ ಬೆಂಗಳೂರು ರಾಜಭವನದ ಹತ್ರ ಕರ್ಕೊಂಡೋಗಿ ಪುಟನೆಯ ಅಂದಿನ ರಾಜ್ಯಪಾಲರ ಜೊತೆಯಲ್ಲಿ ಹಿಂದಿನಲ್ಲಿ ಮಾತನಾಡಿ, ಚಮತ್ಕಾರವಾಗಿ ಹಿಂದಿನಲ್ಲಿ ಮಾತನಾಡಿ ಅವರನ್ನ ಹೊಗಳಿ ಅಟ್ಟಕ್ಕೆ ಏರಿಸಿ, ರೈತರ ಬೆನ್ನಿಗೆ ನೀವು ನಿಲ್ಲಬೇಕು, ರೈತರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಒಂದು ವಾರ ಕಾಲಾವಕಾಶ ತಕೊಂಡು ರಾಜ್ಯಪಾಲರು ಒಂದು ಟನ್ಗೆ 272 ರೂಪಾಯಿ ಆ ಸಾಲಲ್ಲಿ ಯಾಕೆ ತಗೊಂಡಿದ್ರು ಆ ರೈತರಿಗೆ ಮತ್ತೆ ಪ್ರೋತ್ಸಾಹಧನ ಅಂತೇಳಿ 272 ರೂಪಾಯಿ ಕೊಡಬೇಕು ಅಂತ ಹೇಳಿ 620 ಕೋಟಿ ರೂಪಾಯಿಯನ್ನ ರೈತರಿಗೆ ಕೊಡಿಸಿದ್ರು. ಯಾವ MLA ಅಲ್ಲ, ಯಾವ ಮಂತ್ರಿ ಅಲ್ಲ, ಯಾವ ಕಂತ್ರಿನೂ ಕೂಡ ರೈತರ ಬಗ್ಗೆ ಆದ್ರೆ ಎಲ್ಲ ರೈತರು ಕೂಡ ಕಬ್ಬೊಡ್ಬಿಟ್ಟು ಮಲ್ಲಿದ್ರು ಇಷ್ಟೇ ಸರಿ ಅಂತ. 272 ಬಂದಾಗ 50,000, 1 ಲಕ್ಷ, 2 ಲಕ್ಷ ತಗೊಂಡ್ಬಂದ್ರು ಮನೆಗೆ. ಅದೇ ಪುಟ್ಟಣ್ಣಯ್ಯ ಪಾರ್ಲಿಮೆಂಟ್ ಹೋಗ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಈ ಬೆಳೆಗಳ ಬೆಲೆ ನಿಗದಿ ಆಗಬೇಕು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಾನು ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನ 50,000 ಓಟ್ ಕೊಟ್ಟು ಠೇವಣಿ ಕಳೆದು ಚಪ್ಪಲಿ ಹೊಡೆದು ಮನೆ ಕಳಿಸಿ. ದಯಮಾಡಿ ಯಾರು ಉಪಕಾರ ಪಡೆದಿದ್ರು ಅವತ್ತು, ಯಾರು ಉಪಕಾರ ಪಡೆದಿದ್ರು ಅವರು ಅಷ್ಟು ಜನ ಓಟ್ ಹಾಕಿದ್ದೆ ಖಂಡಿತವಾಗಿ ಪುಟ್ಟಣ್ಣನಿಗೆ ಠೇವಣಿ ಬತ್ತಿತ್ತು. ಸೋಲ್ತಿದ್ರು ಗೆದ್ದಿದ್ರು ನಂಗೆ ಗೊತ್ತಿಲ್ಲ. ವಿಶ್ವಾಸಘಾತಕರು ಅಂದ್ರೆ ನಾವು ಇದ್ದೀವಿ. ದಯಮಾಡಿ ಈ ದಿಕ್ಕಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು. ಬರ್ತದೆ, ಖರ್ಚು ವೆಚ್ಚಗಳು ದುಬಾರಿ ಆಗ್ತದೆ ಅನ್ನೋ ಆಲೋಚನೆ ಮೇಲೆ ಇವತ್ತು ನಾವೇ ಸಿಂಧಘಟ್ಟ ಕೆರೆ ಬೈಲಲ್ಲಿ 106 ಎಕರೆನ ಕಾರ್ ಬೆಳೆ ಮಾಡಿಲ್ಲ ನೀರಿದ್ರು. ಆದ್ರೆ ಇವರಿಬ್ರು MP ಏನು ಭತ್ತನಾಡು, ಕಬ್ಬನಾಡು, ಮಂಡ್ಯ ಮತ್ತು ಮೈಸೂರು ಅಂತ ಹೇಳ್ತೀವಲ್ಲ, ಅದರಲ್ಲೂ ನಮ್ಮ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು 75 ರೂಪಾಯಿ 1 ಕ್ವಿಂಟಲ್ ಭತ್ತ ಬೆಳೆಯಕ್ಕೆ ವರ್ಷಕ್ಕೆ ಹೆಚ್ಚುವರಿ ಅಷ್ಟೇನಪ್ಪ ಆಗೋದು. 20 ಕ್ವಿಂಟಲ್ ಬೆಳೆದಕ್ಕೆ ಎಷ್ಟಾಯ್ತು? 1,500 ರೂಪಾಯಿ ಖರ್ಚು ಬರೋದು ಹೆಚ್ಚುವರಿಯಾಗಿ. ಇವತ್ತು 200 ಇದ್ದದ್ದು 300 ಆಗ್ತದೆ, 300 ಇದ್ದದ್ದು 500 ಆಗ್ತದೆ. ಇವತ್ತು 2,000 ಆಗ್ತದೆ ಗೊಬ್ಬರ, 2,200 ಆಗ್ತದೆ. ಇದು ಲೆಕ್ಕಾಚಾರವೇ ಗೊತ್ತಿಲ್ವಾ? ಅದರಲ್ಲೂ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಫೋನ್ ಮಾಡಿದ್ರೆ ಅವರ ಕಾರ್ಯದರ್ಶಿಗಳು ಅವ್ರು ಯಾರು ಅವರಲ್ಲ, ಸಹಾಯಕರು 1 ಕ್ವಿಂಟಲ್ ಭತ್ತ ಬೆಳೆಯಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಕೇಳ್ಕೊಂಡು ಮಾತಾಡ್ಬೋದು. ನಮ್ಮಂತ ರೈತರಿಗೆ ಬೇಡಪ್ಪ, ಕೃಷಿ ತಜ್ಞರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ಹೇಳೋದು, ಭತ್ತಕ್ಕೆ 75 ಕೊಟ್ಟಿರೋದು ಅವಮಾನ. ಭತ್ತ ಬೆಳೆಯೋದು. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।